ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಆಕಾಶ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ LIC ಟ್ರೈನಿಂಗ್ ಸೆಂಟರ್ ಮೈಸೂರಲ್ಲಿದ್ದೀವಿ. ನಾನು LIC ಅಡ್ವೈಸರ್. ಹಾಗಾಗಿ ನಮಗೆ 2 ಡೇಸ್ ಟ್ರೈನಿಂಗ್ ಇತ್ತು ಮೈಸೂರಲ್ಲಿ, ಹಾಗಾಗಿ ಬಂದಿದ್ವಿ. ಅಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ, ಹಾಗೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ, ನಾವು ದೂರದಿಂದ ಹೋಗಿರ್ತೀವಿ, ಅಲ್ಲಿ ನಮಗೆ ಸ್ಟೇ ಫೆಸಿಲಿಟೀಸ್ ಹೇಗಿದೆ ಮತ್ತು ಏನೆಲ್ಲ ನೋಡ್ಬೋದು, ನಾವಲ್ಲಿ ಏನೆಲ್ಲ ತಿಳ್ಕೊಬೋದು ಅಂತ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಒಂದೇ ಕಾಂಪೌಂಡಲ್ಲಿ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಹಾಸ್ಟೆಲ್ಸ್, ನಮಗೆ ಸ್ಟೇಗೆ ಆಪ್ಷನ್ಸು ಮತ್ತು ಊಟದ ಫೆಸಿಲಿಟೀಸು ಪ್ರತಿಯೊಂದೂ ಒಂದೇ ಕಾಂಪೌಂಡಲ್ಲಿದೆ. ನೀವು ಬೇರೆ ಕಡೆ ಹೋಗೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ನೀವು ಎಂಟ್ರಿ ಆದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ. ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಸರೌಂಡಿಂಗಲ್ಲಿ. ನಾವು ಹೋಗೋಷ್ಟೊತ್ತಿಗೆ ಸಂಜೆ ಆಗಿತ್ತು ಆಲ್ರೆಡಿ. ನೋಡಿ, ನಾವು ಹೋಗಿ ಜಸ್ಟ್ ಅಲ್ಲಿ ನಮ್ಮ ಇದು ಆಫೀಸ್ ಅಂದರೆ ಮೀನ್ಸ್ ನಮಗೆ ಹಾಸ್ಟೆಲ್ ರೂಮ್ಸ್ಗಳು ಕೊಡ್ತಾರಲ್ವ, ಹಾಗಾಗಿ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ನಮ್ಮ ಕೋಡು ಅದೆಲ್ಲ ಕೊಟ್ಬಿಟ್ಟು ಡೀಟೇಲ್ಸು ಅಡ್ರೆಸ್ ಎಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೆ ರೂಮ್ ಕೀ ಕೊಡ್ತಾರೆ. ಇಬ್ಬರಿಂದ 1 ರೂಮ್ ಕೊಡ್ತಾರೆ. ಫೆಸಿಲಿಟೀಸ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಕೀ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ವಿ, ಡೀಟೇಲ್ಸ್ ಎಲ್ಲ ಕೊಟ್ಟು. ಈಗ ಚಿಕ್ಕದಾಗಿ ಒಂದು ರೂಮ್ ಟೂರ್ ಮಾಡಿಬಿಡೋಣ. ನಮ್ಮದು ರೂಮ್ ಇದು. ನಮಗೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಇದ್ವಿ. ಹಾಗಾಗಿ ಇಬ್ಬರಿಂದ 1 ರೂಮ್ ತೊಗೊಂಡಿದ್ವಿ ನಾವು. ಕಬೋರ್ಡು, ಬಾಲ್ಕನಿ, ಇನ್ ಕೇಸ್ ಬಟ್ಟೆ ಏನಾದರೂ ಒಣಗಕೊಂಡ್ರೆ ಅದಕ್ಕೂ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿದೆ. ಅಲ್ಲೇ ಸೋಪು, ಬೆಡ್ಶೀಟು, ಟವೆಲ್ಲು ಎಲ್ಲ ಫೆಸಿಲಿಟೀಸು ಅವರೇ ಕೊಡ್ತಾರೆ. ನಾವೇನೂ ಬೇರೆ ಏನೂ ಕ್ಯಾರಿ ಮಾಡೋ ಅವಶ್ಯಕತೆನೇ ಇರೋಲ್ಲ. ಬುಕ್ಕು, ಪೆನ್ ಎಲ್ಲ ಅವರೇ ಕೊಡ್ತಾರೆ. ನಾವು ಹಂಗೆ ಬೇಗ ರೆಡಿ ಆಗಿಬಿಟ್ಟು ಆಚೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಅಂದ್ಕೊಂಡ್ರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, KRS ಡ್ಯಾಮ್ಗೆ ಹೋಗಿದ್ವಿ ಅಂತಂದೇಳಿ. ನಾವು ಇಲ್ಲಿಂದನೇ ಹೋಗಿದ್ದು. ಅಲ್ಲೆಲ್ಲ ಮ್ಯೂಸಿಕ್ ಶೋ ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಬ್ಯಾಕ್ ಟು ಹಾಸ್ಟೆಲ್ಗೆ ಬಂದ್ವಿ. 9:30 ಒಳಗಡೆ ನಾವು ಬಂದುಬಿಡಬೇಕು, ಯಾಕಂದರೆ ಡಿನ್ನರ್ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಬಂದು ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ವಿ. ಆವತ್ತಿನ ದಿನ ಅಲ್ಲಿಗೆ ಮುಗೀತು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಕ್ಲಾಸ್ ಇತ್ತು, ಹಾಗಾಗಿ ಅರ್ಲಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಒಂದು ಪಾರಿವಾಳಲ್ಲೇ ನೀರು ಕುಡಿತಿತ್ತು, ಅದನ್ನು ನೋಡ್ಕೊಂಡ್ವಿ. ಎಷ್ಟು ಕ್ಯೂಟಾಗಿತ್ತು ಅದು. ಹಾಗೆ ನಮಗೆ ಟಿಫನ್ ಇತ್ತು. ಟೈಮ್ ಟು ಟೈಮ್ ನೀವೆಲ್ಲಿ ಟೈಮ್ ಟು ಟೈಮ್ ಮೇಂಟೈನ್ ಮಾಡಬೇಕು. ಅಲ್ಲಿ ಟಿಫನ್ ಎಲ್ಲ ತಿಂದ್ಕೊಂಡು ಕ್ಲಾಸ್ ರೂಮಿಗೆ ಹೋದ್ವಿ. ನೋಡಿ, ಕ್ಲಾಸ್ ರೂಮ್ ಅಷ್ಟೇ ಎಷ್ಟು ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಇದೆ ಗೊತ್ತಾ. ಅಲ್ಲೆಲ್ಲ ಹೊಸ ಫ್ರೆಂಡ್ಸ್ ಆದರು. ಮಧ್ಯಾಹ್ನ ಊಟ, ಕಾಫಿ, ಟೀ ಏನಕ್ಕೂ ಕೊರತೆ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮನ್ನ. ಒಳ್ಳೆ ಫ್ರೆಂಡ್ಸ್ ಸಿಕ್ಕರು. ಮತ್ತು ಒಂದೇ ಕಡೆ ಇರೋದಕ್ಕಿಂತ ನಮಗೆ ಸ್ವಲ್ಪ ಚೇಂಜಸ್ ಅಂತಲೂ ಅನ್ನಿಸ್ತು. ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ ನಾವು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಯಾರಾದರೂ LIC ಅಡ್ವೈಸರ್ ಆಗಿದ್ದು ಮೈಸೂರು ಟ್ರೈನಿಂಗ್ ಹೋಗಬೇಕು ಅಂತಿದ್ದರೆ ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಹೋಗಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಮತ್ತು ತುಂಬ ಫೆಸಿಲಿಟೀಸು ಚೆನ್ನಾಗಿದೆ. ಇನ್ಫಾರ್ಮೇಷನ್ ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.